ಜೈ ಭಾರತ್, ವಂದೇ ಮಾತರಂ. ಆಗುವುದೆಲ್ಲ ಒಳ್ಳೆಯದಕ್ಕೇನೆ ಅಂತ ಹೇಳ್ತಾರೆ. ಆದರೆ ಈಗ ಪಾಕಿಸ್ತಾನದ ವಿಚಾರದಲ್ಲಿ ಅದು ನಿಜವಾಗಿದೆ. ಭಾರತದ ವೈರಿ ರಾಷ್ಟ್ರಗಳಲ್ಲಿ ಪಾಕಿಸ್ತಾನವು ಮೊದಲನೇ ಸ್ಥಾನ ಪಡೆಯುತ್ತದೆ. ಹೀಗಾಗಿ ಅಲ್ಲಿನ ಅಧಿಕಾರಿಗಳು ಕೂಡ ಭಾರತವನ್ನು ಕೆಟ್ಟದನ್ನೇ ಬಯಸುತ್ತಾರೆ. ಇನ್ನು ಭಾರತದಲ್ಲಿ ಏನಾದರೂ ಒಳ್ಳೆಯದನ್ನು ನಡೆದರೆ ಪಾಕಿಸ್ತಾನದ ISI ಆಗಲಿ ಅಥವಾ ಅಲ್ಲಿನ ರಾಜಕಾರಣಿಗಾಗಲಿ ಅದನ್ನು ಸಹಿಸಲು ಸಾಧ್ಯವಿಲ್ಲ. ISI ಏಜೆಂಟ್ ಹಾಗೂ ಅಲ್ಲಿನ ರಾಜಕಾರಣಿಗಳು ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಲು ಪ್ರಯತ್ನ ಪಡುತ್ತಾರೆ. ಇನ್ನು ಭಾರತದಲ್ಲಿ ನಡೆಯುವ ಭಯೋತ್ಪಾದಕ ದಾಳಿಯಲ್ಲಿ ಕೂಡ ಈ ಪಾಕಿಸ್ತಾನದ ISI ಕೈವಾಡ ಇರುತ್ತದೆ ಹಾಗೂ ಅಲ್ಲಿನ ಸೇನೆಯ ಕೂಡ ಕೈವಾಡ ಇರುತ್ತದೆ. ಈಗ ಇದೇ ವಿಚಾರವಾಗಿ ಪಾಕಿಸ್ತಾನದ ಮಾಜಿ ISI ಅಧಿಕಾರಿಯನ್ನು ಬಂಧಿಸಿದ್ದಾರೆ. ಇನ್ನು ಭಾರತಕ್ಕೆ ಬೇಕಾಗಿರುವ ಪಾಕಿಸ್ತಾನದ ಮಾಜಿ ISI ಅಧಿಕಾರಿಯನ್ನು ಬಂಧಿಸಿದ್ದಾರೆ. ಪಾಕಿಸ್ತಾನ ಸೇನೆಯಿಂದ ಮಾಜಿ ISI ಮುಖ್ಯಸ್ಥ ಫೈಜ್ ಅಹಮದ್ನನ್ನು ಬಂಧಿಸಿದ್ದಾರೆ. ಬಂಧಿಸಿದ ಮಾತ್ರವಲ್ಲದೆ ವಿಚಾರಣೆಯನ್ನು ಕೂಡ ನಡೆಸುತ್ತಿದ್ದಾರೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬರಲು ಆ ಸಮಯದಲ್ಲಿ ಇವನು ISIಯ ಅಧಿಕಾರಿಯಾಗಿದ್ದ. ಇವನು ISIಯ ಮುಖ್ಯಸ್ಥನಾಗಿದ್ದ. ಈತ ತಾಲಿಬಾನ್ಗೆ ತುಂಬಾ ಸಹಾಯ ಮಾಡಿದ್ದ. ಅವರ ಜೊತೆನೆ ಚಾ ಕುಡಿಯುತ್ತಿದ್ದ. ಅಷ್ಟು ಮಾತ್ರ ಅಲ್ಲದೆ ಇವನು ಇಮ್ರಾನ್ ಖಾನ್ನ ತುಂಬಾ ನಿಕಟವರ್ತಿಯಾಗಿದ್ದ. ಅವನ ಪ್ರತಿ ವಿಚಾರದಲ್ಲೂ ಇವನಿಗೆ ಗೊತ್ತಿತ್ತು. ಇಮ್ರಾನ್ ಖಾನ್ ಹಾಗೂ ಇವನು ಒಟ್ಟಿಗೆ ಕೆಲಸ ಮಾಡುತ್ತಿದ್ರು. ಆದರೆ ಈಗ ಇವನನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಕೋರ್ಟ್ ಮಾರ್ಷಲ್ ಪ್ರಾರಂಭಿಸಲಾಗಿದೆ. ಇವನನ್ನು ಯಾಕೆ ಅರೆಸ್ಟ್ ಮಾಡಿದ್ದಾರೆಂದರೆ ಇವನು ಪಾಕಿಸ್ತಾನ ಸೇನೆಯ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದನಂತೆ. ಇನ್ನು ಪಾಕಿಸ್ತಾನದ ಸಿಟಿ ವಸತಿ ಯೋಜನೆ ಹಗರಣಕ್ಕೆ ಸಂಬಂಧಿಸಿದಂತೆ ಇವನನ್ನು ಬಂಧಿಸಲಾಗಿದೆ. ಇನ್ನು ಪಾಕಿಸ್ತಾನದಲ್ಲಿ ಇದುವರೆಗೆ ISIಯ ಯಾವ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಇವನನ್ನು ಅರೆಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಇಮ್ರಾನ್ ಖಾನ್ ಯಾವಾಗ ಜೈಲಿಗೆ ಸೇರಿದ್ರೋ ಅದೇ ಸಂದರ್ಭದಲ್ಲಿ ಇವನು ISIಗೆ ರಾಜೀನಾಮೆ ನೀಡಿದ್ದ. ಈ ಭಾರತದಲ್ಲಿ ನಡೆಯುವ ಕೆಲವು ಭಯೋತ್ಪಾದಕ ದಾಳಿಯಲ್ಲಿ ಕೂಡ ಇವನ ಪಾತ್ರವಿತ್ತು. ಇನ್ನು ಪ್ರತ್ಯೇಕವಾಗಿ ಖಾಲಿಸ್ತಾನ ಪರ ಹೋರಾಟ ಮಾಡುತ್ತಿರುವ ಉಗ್ರರ ಜೊತೆ ಕೂಡ ಇವನ ಸಂಪರ್ಕವಿತ್ತು. ಇವನು ಭಾರತದ ಮೋಸ್ಟ್ ವಾಂಟೆಡ್ ವ್ಯಕ್ತಿಯಾಗಿದ್ದ. ಆದರೆ ಈಗ ಅವನು ಜೈಲು ಸೇರಿದ್ದಾನೆ. ಇವನ ಮೇಲೆ ಗಂಭೀರ ಸ್ವರೂಪದ ಆರೋಪಗಳಿವೆ. ಒಂದು ವೇಳೆ ಅದು ಸಾಬೀತಾದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ.